ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವಿಹಾನ್ ಸ್ಕೂಲಲ್ಲಿ PTM ಇದೆ. ಸೊ ಹಾಗಾಗಿ ಅವನು ಅವ್ರ ಪಪ್ಪನ ಜೊತೆ PTM ಅಟೆಂಡ್ ಮಾಡೋಕ್ಕೆ ಸ್ಕೂಲಿಗೆ ಹೋಗ್ತಿದ್ದಾನೆ. ನಾನು ಹೋಗ್ತಿಲ್ಲ ಅವನ ಜೊತೆ, ಬಿಕಾಸ್ ಮಗು ಇದೆಯಲ್ಲ. ಸೊ ಹಾಗಾಗಿ ಅವರಿಬ್ಬರೇ ಹೋಗ್ತಿದ್ದಾರೆ. ಇವಾಗ ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಅವರಿಬ್ಬರಿಗೆ ತಿಂಡಿ ಮಾಡಿಕೊಡ್ಬೇಕು. ಸೊ ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲಿಗೆ ಹೋಗೋರಿದ್ದಾರೆ. ಸೊ ಇವಾಗೆಲ್ಲ ನಾನು ಬೇಗ ಬೇಗ ಮುಗಿಸ್ಬೇಕು. ಇವಾಗ ಫ್ರೆಶ್ ಅಪ್ ಆದೆ. ಮನೇಲಿ ಸ್ವಲ್ಪ ಪುಟಾಣಿ ಪುಡಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನು ಪೌಡರ್ ಮಾಡಿಕೊಂಡೆ. ಇವಾಗ ತಿಂಡಿ ಮಾಡ್ತಿದ್ದೀನಿ. ಅದು ಕೂಡ ರೆಡಿ ಆಗ್ತಿದೆ. ವಿಹಾನ್ ಮತ್ತು ಅವ್ರ ಪಪ್ಪನೂ ರೆಡಿ ಆಗ್ತಿದ್ದಾರೆ. ಇವಾಗ ಅವರು ಕೂಡ ತಿಂಡಿ ತಿಂದುಬಿಟ್ಟು ಸ್ಕೂಲಿಗೆ ಹೋಗ್ತಾರೆ. ಇವಾಗ ಅವರಿಬ್ಬರು ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋದರು. ನನ್ನ ಮಗಳು ಕೂಡ ಮಲಗಿದ್ಲು. ಸೊ ಹಾಗಾಗಿ ನನಗೂ ಒಂದು ಸ್ವಲ್ಪ ರವೆ ಹುರಿಯೋದಿತ್ತು, ಅದು ಹುರ್ಕೊಳ್ತಿದ್ದೆ. ನಾನು ಯಾವಾಗಲೂ ರವೆ ತಂದು ಕೂಡಲೇ ಹುರಿದ್ಬಿಟ್ಟು ಸ್ಟೋರ್ ಮಾಡ್ತೀನಿ, ಇಲ್ಲಾಂದರೆ ಬೇಗ ಹುಳ ಹಿಡಿದ್ಬಿಡುತ್ತೆ. ಈ ಥರ ಬಿಸಿ ಮಾಡಿ ಹುರ್ಕೊಂಡು ಇಟ್ಕೊಂಡ್ರೆ ಹುಳ ಬರಲ್ಲ ಅಂದ್ಕೊಂಡು ಹುರಿದಿಟ್ಕೊಳ್ತೀವಿ. ಲಾಸ್ಟ್ ವೀಕೆ ತಂದಿದ್ದರು, ನನಗೆ ಹುರಿಯೋಕ್ಕಾಗಿರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಅಂದ್ಕೊಂಡು ಅದನ್ನು ಹುರಿದಿಟ್ಕೊಳ್ತೀವಿ. ಬರೋಷ್ಟರಲ್ಲಿ ನಾನು ಲಂಚ್ ಕೂಡ ರೆಡಿ ಮಾಡಿಟ್ಟೆ, ಇಲ್ಲಾಂದರೆ ನನ್ನ ಮಗ ಬಂದ ಕೂಡಲೇ ಹಸಿವೆ ಅಂತಾನೆ ಅಂತ ಅಂದ್ಕೊಂಡು. ಅವ್ರು ಕೂಡ ಸ್ಕೂಲಿಂದ ಬಂದರು. ಇವಾಗ ಅವ್ರಿಗೆ ಊಟಕ್ಕೆ ಬಡಿಸ್ಕೊಟ್ಟು ಹಾಗೆ ನಾನು ಕೇಳ್ತಿದ್ದೆ, ಸ್ಕೂಲಲ್ಲಿ ಏನಾಯಿತು, ನಾನು ಏನು ಹೇಳಿದ್ದು ಅಂತೆಲ್ಲ ಕೇಳ್ತಿದ್ದೆ. ನಾನು ಕೊಟ್ಟಿದ್ದೆ. ಕ್ಲಾಸ್ದು ಗ್ರೂಪ್ ಫೋಟೋನು ಕೊಟ್ಟಿದ್ರು ಇವತ್ತೇ. ಹಾಗಾಗಿ ಅವನು ಎಲ್ಲ ಫ್ರೆಂಡ್ಸ್ದು ಹೆಸರು ಹೇಳ್ತಿದ್ದ, ಹಾಗೆ ಎಲ್ರದ್ದು ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದ. ಕೇಳ್ತಿದ್ದೆ ನಾನು ಬಂದಿರಲಿಲ್ಲ, ಅಟ್ಲೀಸ್ಟ್ ಫೋನಲ್ಲಾದರೂ ಫೋಟೋಸ್ ತಗೊಂಡು ಬರ್ಬೇಕು ತಾನೆ, ಆನ್ಸರ್ ಶೀಟು ಮಾರ್ಕ್ಸ್ದೆಲ್ಲ ತೊಗೊಂಡು ಬಂದರೆ ನನಗೂ ಗೊತ್ತಾಗ್ತಿತ್ತು ಎಷ್ಟು ತೊಗೊಂಡಿದ್ದಾನೆ ಅಂತ. ಅಂದರೆ ಆವಾಗ ಹೇಳಿದ್ರು ಎಲ್ಲ ತಗೊಂಡು ಬಂದಿದ್ದೀನಿ ಅಂತ. ನನ್ನ ಮಾರ್ಕ್ಸ್ ಎಲ್ಲ ತೋರಿಸ್ತಿದ್ದೆ ನನ್ನ ಮಗ. ನೋಡಿಬಿಟ್ಟು ಖುಷಿಯಾಯಿತು. ಪಾಪ ನನ್ನ ಡೆಲಿವರಿ ಟೈಮಲ್ಲಿ 2 ಮಂತ್ಸ್ ಅವ್ನ ಕ್ಲಾಸಸ್ ಎಲ್ಲ ಮಿಸ್ ಆಗಿತ್ತು. ನನಗೆ ಅದೇ ಭಯ ಆಯಿತು, ಎಲ್ಲ ನನ್ನ ಮಗ ಹಿಂಗೆ ಬೀಳ್ತಾನೋ ಏನೋ ಅಂತ. ಆದರೂ ಪರವಾಗಿಲ್ಲ, ಎಲ್ಲ ಪಿಕಪ್ ಮಾಡಿದ, ಎಲ್ಲ ಚೆನ್ನಾಗಿ ಮಾಡಿದ್ದ. ಸೊ ನೋಡಿಬಿಟ್ಟು ನನಗೂ ಖುಷಿ ಅನ್ನಿಸ್ತು. ಚೆನ್ನಾಗಿ ಮಾಡಿದ್ಯಾ ಕಂದ, ಮುಂದೆ ಕೂಡ ಹೀಗೆ ಚೆನ್ನಾಗಿ ಮಾಡು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಅವನಿಗೆ ಹೇಳ್ದಂಗೆ ಹೇಳಿದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಲು. ಆವಾಗ ನಾನು ಅವಳ ಹತ್ರ ಹೋದೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದುಬಿಟ್ಟು ನನ್ನ ಮಗಳಿಗೆ ಅಲ್ಲೇ ಒಳಗಡೆ ಓಡಾಡಿಸ್ತಿದ್ವಿ. ಆ ಬಾಗಿಲು ಹೊರಗಡೆ ಅಂತೂ ಹೋಗೋ ಹಾಗೆ ಇರಲಿಲ್ಲ, ಅಷ್ಟೊಂದು ಚಳಿ ಇತ್ತು. ಸೊ ಚಳಿ ಇದ್ದಿದ್ದರಿಂದ ಮನೆ ಒಳಗಡೆ ಅಲ್ಲೇ ಓಡಾಡಿಸ್ತಿದ್ವಿ ಅವಳಿಗೆ. ಇಲ್ಲಿ ಹುಟ್ಟಿದ ಮೇಲೆ ಫುಲ್ ಹ್ಯಾಪಿ ಆಗಿದ್ದಾನೆ.
ಎಷ್ಟು ಕೇರ್ ತೊಗೊಳ್ತಾನೆ ಅವಳ ಬಗ್ಗೆ. ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರದಲ್ಲೂ ತುಂಬ ಕೇರ್ ತೊಗೊಳ್ತಿರ್ತಾನೆ. ಡೈಲಿ ಒಂದು ಟೈಮ್ ಅವಳಿಗೆ ಎತ್ಕೊಂಡ್ರೆ ಅವನಿಗೆ ಸಮಾಧಾನ ಆಗೋದು. ಡೈಲಿ ಅಮ್ಮ ನನಗೆ ಒಂದು ಸರಿ ಕೊಡು ಕೊಡು ಅಂತಿರ್ತಾನೆ. ನನಗೆ ಭಯ ಆಗ್ತಿರುತ್ತೆ ಎಲ್ಲಿ ಬೀಳಿಸ್ಬಿಡ್ತಾನೋ ಅಂತ, ಆದರೂ ಕೇಳಲ್ಲ. ಡೈಲಿ ಒಂದು ಟೈಮ್ ಅವಳಿಗೆ ಎತ್ಕೊಂಡು ಹೀಗೆ ಸುತ್ತಾಡಿಸ್ಬೇಕು ಅಂದರೆ ಅವನಿಗೆ ಖುಷಿ. ಇಲ್ಲೆಲ್ಲ ಒಂದು ಏನೇ ಇದ್ದರೂ ಅಮ್ಮ ನೀನೇ ಮಾಡಿಕೊಡ್ಬೇಕು ಅಂತ ಹಠ ಹಿಡಿತಿದ್ದ. ಬಟ್ ಇವಾಗ ಅವನಿಗೆ ಏನಾದರೂ ಮಾಡಿಕೊಡ್ತಿದ್ರೆ ತಂಗಿ ಅಳ್ತಿದ್ರೆ ಹೇಳ್ತಾನೆ ಅವನು, ಅಮ್ಮ ತಂಗಿ ಅಳ್ತಿದ್ದಾಳೆ, ನೀನು ಅವಳ ಕಡೆ ಹೋಗು, ನಾನೆಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾನೆ. ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ. ಎಷ್ಟು ತಿಳುವಳಿಕೆ ಬಂದುಬಿಟ್ಟಿದೆ ಅಲ್ಲ ನನ್ನ ಮಗನಿಗೆ ಅಂತ ಅನ್ನಿಸ್ತಿರುತ್ತೆ. ತುಂಬ ಚೆನ್ನಾಗಿ ಆಡಿಸ್ತಿರ್ತಾನೆ. ಅವಳಿಗೂ ಸಹ ಅಷ್ಟೇ, ಅಣ್ಣ ಸ್ವಲ್ಪ ಕಾಣದೇ ಇದ್ದರೆ ತುಂಬ ಮಿಸ್ ಮಾಡ್ಕೊತಿರ್ತಾಳೆ. ಅವ್ನು ಸ್ಕೂಲಿಗೆ ಹೋದಾಗಂತಲೂ ಎಲ್ಲ ಕಡೆ ಹುಡುಕಾಡ್ತಿರ್ತಾಳೆ, ಅಣ್ಣ ಎಲ್ಲಿ ಅಂತ. ಅವ್ನು ಸ್ಕೂಲಿಂದ ಬಂದ ಕೂಡಲೇ ಫುಲ್ ಹ್ಯಾಪಿ ಅವಳು ಕೂಡ. ಅವರಿಬ್ಬರು ಆಟ ಆಡೋದು ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗ್ತಿರುತ್ತೆ.
ಅವಳು ಆಟ ಆಡಿ ಸುಸ್ತಾಗಿದ್ಲು, ನಿದ್ದೆ ಬರ್ತಾಯಿತ್ತು ಅವಳಿಗೆ. ಸೊ ಹಾಗಾಗಿ ನಾನು ಅವಳಿಗೆ ಮಲಗಿಸ್ಬಿಟ್ಟು ಅಡುಗೆ ಮನೇಲಿ ನನಗೂ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಅದು ಮಾಡ್ತಾಯಿದ್ದೆ. ಮಾರ್ನಿಂಗು ಬರೀ ರವೆ ಹುರಿದಿಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಎಳ್ಳು ಮತ್ತು ಪೀನಟ್ ಹುರಿಯೋದಿತ್ತು. ಸೊ ಹಾಗಾಗಿ ನಾನು ಅಡುಗೆ ಮನೆಗೆ ಬಂದು ಅದೆಲ್ಲ ಹುರ್ಕೊಳ್ತಾ ಇದ್ದೆ. ನಾನು ಹುರಿದೇ ಇಟ್ಕೊಳ್ಳೋದು, ಇಲ್ಲಾಂದರೆ ಹಾಗೆ ಸ್ವಲ್ಪ ಬಿಟ್ಬಿಟ್ರೆ ಆಯಿತು, ಹುಳನೇ ಆಗಿಬಿಡುತ್ತೆ ಎಲ್ಲದರಲ್ಲೂ. ಹಾಗಾಗಿ ಎಲ್ಲ ಹುರಿದುರ್ದೇ ಇಟ್ಕೊಳ್ಳೋದು ನಾನು. ಇದೆಲ್ಲ ಹುರಿದ್ಬಿಟ್ಟು ಆರೋದಕ್ಕೆ ಇಟ್ಬಿಡ್ತೀನಿ. ಇವಾಗೇನು ತೆಗಿಯಲ್ಲ, ಇದೆಲ್ಲ ಹಾಗೆ ಇಟ್ಬಿಟ್ಟು ಇನ್ನೂ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು. ನೈಟ್ ಡಿನ್ನರ್ ಪ್ರಿಪೇರ್ ಮಾಡಿ ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತಿದೇನು ಮಾಡಲ್ಲ. ನೈಟ್ ಪೂರ್ತಿ ತಣ್ಣಗಾಗ್ಬೋದು, ಬೆಳಗ್ಗೆನೇ ಡಬ್ಬಿಗೆ ತುಂಬಿಸ್ಕೊಂಡು ಬಿಡ್ತೀನಿ ಇದೆಲ್ಲ. ನೈಟ್ಗೆ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡೋದಿದೆ. ಹಾಗಾಗಿ ಈ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸಂಡೇದು ಇದ್ರ ಜೊತೆನೇ ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಸಂಡೇದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇಲ್ಲಿಗೆ ನಾನು ಲಾಗ್ನ ಮುಗಿಸ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.